ಹಂಗೆ ನಡ್ಕೊಂಡು ಹೋಗ್ತಾ 1 ಕಿಲೋಮೀಟ್ರ್ ಹೋಗಿರ್ಬೋದೇನೋ ನಾನು. ರೈಟ್ ಸೈಡಲ್ಲಿ ಚೌಟ್ರಿ ಇರುತ್ತೆ. ಆ ಚೌಟ್ರಿನಲ್ಲಿ ಮುಂದೆ ಬೋರ್ಡ್ ಹಾಕಿರುತ್ತೆ. ನನಗೆ ಫುಲ್ ಖುಷಿಯಾಗುತ್ತೆ, ಒಳ್ಳೆ ಊಟ ಮಾಡ್ಬೋದು ಗುರು ಅಂತ. ಬಟ್ ಒಳಗಡೆ ಹೋಗಿ ನೋಡಿದ್ರೆ ಯಾರೂ ಇಲ್ಲ. ಅಲ್ಲೊಬ್ಬರು ಸೆಕ್ಯೂರಿಟಿ ಇರ್ತಾರೆ, ಅವ್ರನ್ನೂ ಕೇಳ್ತೀನಿ, ಸರ್ ಮದುವೆ ಇಲ್ವಾ ಅಂತ. ಅವ್ರು ಹೇಳ್ತಾರೆ, ಬೆಳಗ್ಗೆ 5 ಗಂಟೆಗೆ ಇತ್ತಪ್ಪ ಮುಹೂರ್ತ, ತಾಲಿ ಕಟ್ಟಿದ್ರು, ಬೇಗ ಮುಗ್ದದ್ದೆಲ್ಲ 8 ಗಂಟೆ 8:15 ಅಷ್ಟು ಖಾಲಿ ಮಾಡ್ಕೊಂಡು ಹೋದ್ರು, ನೋಡಿ ಅಲ್ಲೆಲ್ಲ ಬಿದ್ದೈತೆ ಅಂದರು. ಬಿದ್ದೈತೆ ಅಂತ ತೋರಿಸಿದ್ರಲ್ಲ, ಏನು ತೋರಿಸಿದ್ರು ಅಂದರೆ ಊಟ ಮಾಡಿ ಬಿಸಾಕಿರ್ತಾರೆ ಅಲ್ಲೇ, ಅದನ್ನು ತೋರಿಸಿದ್ರು. ನನಗೆ ಹೊಟ್ಟೆ ಹಸಿವು ಇರುವಂಥ ಕಾರಣಕ್ಕೋಸ್ಕರ ಹೋಗಿ ಆ ಒಂದು ಡಸ್ಟ್ಬಿನ್ನಲ್ಲಿ ಒಂದಿಷ್ಟು ಅನ್ನ ಅಲ್ಲೇ ತಿಂತೀನಿ, ಒಂದಷ್ಟು ಅನ್ನನ ತಿಂತೀನಿ, ಜೊತೆಗೆ ಒಂದು ಅರ್ಧ ಮೈಸೂರು ಪಾಕ್ ತೆಗೆದು ಬಾಯ್ಗೆ ಹಾಕ್ಕೊಳ್ತೀನಿ. ಆವಾಗ ನನಗೆ ಅನಿಸಿದ್ದೇನೆಂದರೆ, ಗುರು ನನಗೆಲ್ಲ ಇದ್ದಾರೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಅಕ್ಕ ತಮ್ಮ ಎಲ್ಲರೂ ಇದ್ದಾರೆ, ಅದು ಏನೂ ಇಲ್ಲದಂಥ ಮಕ್ಳುಗಳ ಕತೆ ಏನು? ಇದು ನಾನು ನನ್ನ ಕೈಯಲ್ಲಿ ಮಾಡ್ಕೊಂಡಿರುವಂತಹ ಒಂದು ಶಿಕ್ಷೆ, ಇದು ನನಗೆ ನಾನೇ ತೊಗೊಂಡಿರುವಂಥ ಶಿಕ್ಷೆ. ಬಟ್ ಏನಿಲ್ಲದಂಥ ಮಕ್ಳುಗಳು ಹೇಗಿರ್ತಾರಪ್ಪ? ಇಲ್ಲ, ನಾನು ದೊಡ್ಡವನಾದಮೇಲೆ ಒಂದು ಆಶ್ರಮ ಮಾಡಬೇಕು, ಯಾರಿಗೆ ಅನಾಥ ಮಕ್ಳುಗಳಿಗೋಸ್ಕರ ಒಂದು ಆಶ್ರಮ ಮಾಡಬೇಕು. ಅವಾಗ ಕಟ್ಟಂಥ ಒಂದು ಕನಸು ಇಲ್ಲಿವರೆಗೂ ಕರ್ಕೊಂಡು ನಿಲ್ಲಿಸಿದೆ. ಓಕೆ, ಅದೇ